ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡೇ ಅಂದ್ಕೊಂಡಿರ್ತೀರ ಇದೊಂದು ಟ್ರಾವೆಲ್ ವ್ಲಾಗ್ ಇರುತ್ತೆ ಅಂತ. ಹೌದು, ನಾನು ಎಲ್ಲಿಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಯಾರ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಅಲ್ಲಿ ಹೋಗಿ ಏನು ಮಾಡ್ತೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಎಲ್ಲನೂ ನಾನು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬಾ ಫನ್ ಇದೆ. ಹಾಗೆ ಆನ್ ದಿ ವೇ ಬರ್ತಾ ಯಗಚಿ ಡ್ಯಾಮ್ನ ಕೂಡ ನೋಡ್ಕೊಂಬಂದ್ವಿ. ಅದಿರೋದು ಬೇಲೂರು ಹತ್ರ. ಸೊ ನಮ್ಮ ಡೆಸ್ಟಿನೇಷನ್ ಇದ್ದಿದ್ದು ದ ಲ್ಯಾಂಡ್ ಆಫ್ ಹಿಲ್ಸ್, ಚಿಕ್ಕಮಗಳೂರು. ಯಾರಿಗೇ ಆಗಲಿ ಮೂಡಿಗೆರೆ ವೆದರ್ ಅಂದರೆ ಇಷ್ಟ ಆಗದೆ ಇರುತ್ತಾ? ಯಾವಾಗಲೂ ಮಳೆ ಬರ್ತಾನೇ ಇರುತ್ತೆ. ತುಂಬಾ ಚೆನ್ನಾಗಿತ್ತು ವೆದರ್ ಮಾತ್ರ. ಹಾಗೆ ಇದು ಗರ್ಲ್ಸ್ ಟ್ರಿಪ್ ಅಂತಲೇ ಹೇಳ್ಬೋದು. ನಾವು ಬರೀ ಗರ್ಲ್ಸ್ ಮಾತ್ರ ಹೋಗಿದ್ದಿದ್ದು. ನಾನು ಚಿಕ್ಕಮಗಳೂರಲ್ಲಿ ಬುಕ್ ಮಾಡಿದ ರೆಸಾರ್ಟ್ ಬಂದ್ಬಿಟ್ಟು ಆಯನ ವ್ಯಾಲಿ ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಕೂಡ ಇದೆ, ಮತ್ತು ಇನ್ಫಿನಿಟಿ ಪೂಲ್, ರೈನ್ ಡ್ಯಾನ್ಸ್ ಪ್ರತಿಯೊಂದು ಇದೆ. ಈ ರೆಸಾರ್ಟ್ ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ನಾವು ಬುಕ್ ಮಾಡಿದ್ದು ಬಾಲ್ಕನಿ ಗ್ಲಾಸ್ ಸೂಟ್ ವ್ಯೂ ಅಂತ. ತುಂಬಾ ಚೆನ್ನಾಗಿತ್ತು. ಈ ರೂಮಲ್ಲಿ ಅಪ್ ಟು 4 to 5 ಪೀಪಲ್ ಸ್ಟೇ ಆಗ್ಬೋದು. ಹಾಗೆ ವ್ಯೂ ಬಂದ್ಬಿಟ್ಟು ಗ್ಲಾಸ್ ವ್ಯೂ ತುಂಬಾ ಚೆನ್ನಾಗಿತ್ತು. ನೀವೇ ನೋಡ್ಬೋದು, ಫುಲ್ ಬಾಲ್ಕನಿ ಫುಲ್ ಗ್ಲಾಸ್ ಇರುತ್ತೆ. ಸೊ ವ್ಯೂ ಕೂಡ ಇಲ್ಲಿಂದನೇ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನೀವೇ ನೋಡ್ಬೋದು. ಈ ರೆಸಾರ್ಟ್ ಪ್ಯಾಕೇಜಲ್ಲಿ ಇವರ ಹತ್ರ ವಿತೌಟ್ ಫುಡ್ ಕೂಡ ಇದೆ, ವಿತ್ ಫುಡ್ ಪ್ಯಾಕೇಜಸ್ ಕೂಡ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫುಡ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ತೊಗೊಂಡಿದ್ದು ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಆಪ್ಷನ್ಸ್. ನಾವು ಬಂದಿದ್ದ ತಕ್ಷಣ ಬಿಸಿ ಬಿಸಿಯಾಗಿ ಕಬಾಬು, ಬಿರಿಯಾನಿ, ಅನ್ನ, ರಸಮ್ ಎಲ್ಲ ಕೂಡ ರೆಡಿ ಇತ್ತು. ಫುಡ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ ರೆಸಾರ್ಟಿಂದ ಒಂದು 10 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋದರೆ ಪ್ರೈವೇಟ್ ಸ್ಟ್ರೀಮ್ ಕೂಡ ಸಿಗುತ್ತೆ. ಅಲ್ಲಿ ಅಂತೂ ವ್ಯೂ ತುಂಬಾ ಚೆನ್ನಾಗಿತ್ತು. ಸೊ ನಾವು ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ತೊಗೊಂಡು ಮತ್ತೆ ನಾವು ನಮ್ಮ ರೂಮ್ ಕಡೆಗೆ ಹೋದ್ವಿ. ಆಮೇಲೆ ಪೂಲಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವೆಲ್ಲರೂ ಹೊರಟ್ವಿ. ಬಟ್ ತುಂಬಾ ಮಳೆ ಬಂತು. ಸೊ ಮಳೆ ನಿಂತ ಮೇಲೆ ಅವತ್ತು ಫ್ರೈಡೇ ಆಗಿದ್ದರಿಂದ ಅಷ್ಟೊಂದು ಜನ ಇರಲಿಲ್ಲ. ಸೊ ಪೂಲ್ಗೆ ಹೋಗೋಣ ಅಂತ ಹೊರಟ್ವಿ. ನೀವೇ ನೋಡ್ಬೋದು ನಾನು ಹೇಗೆ ಆಡ್ತೀನಿ ಅಂತ, ಬಿಕಾಸ್ ತುಂಬಾ ಚಳಿ ಇತ್ತು. ಆ ಮಳೆಗೂ ಆ ಪೂಲ್ಗೂ ತುಂಬಾ ಚಳಿ ಇತ್ತು. ಆಮೇಲೆ ಸ್ವಲ್ಪ ಹೊತ್ತು ಪೂಲಲ್ಲಿ ಆಟ ಆಡಿಕೊಂಡು ಫೋಟೋಸ್ ತೊಗೊಂಡು, ಮತ್ತು ಅವ್ರದ್ದು ಇನ್ಫಿನಿಟಿ ಪೂಲ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಫೋಟೋ ಕೂಡ ಅಪ್ಲೋಡ್ ಮಾಡಿರ್ತೀನಿ, ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಗೈಸ್. ಡೂ ಚೆಕ್ ಇಟ್ ಔಟ್ ದಿಸ್ ರೆಸಾರ್ಟ್. ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ನೋಡ್ಬೋದು.
ದಿಸ್ ವಾಸ್ ಅವರ್ ಫಸ್ಟ್ ಡೇ ಇನ್ ದಿ ಟ್ರಿಪ್. ಅವತ್ತೆಲ್ಲ ನಾವು ರೆಸಾರ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡೋದಾಯಿತು. ಸೊ ನೆಕ್ಸ್ಟ್ ಡೇ ನಾವು ಎಲ್ಲೋಗಿದ್ವಿ, ಏನೇನು ಅಡ್ವೆಂಚರಸ್ನ ಎಲ್ಲ ಟ್ರೈ ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.